ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಆಗಿರೋ ವಿಚಾರ ಯಾಕಂತಂದ್ರೆ ಬೋನಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರ್ತಾರೆ. ಧ್ರುವ ಸರ್ಜಾ ಅವರು ಬರ್ತಾ ಇದ್ದಾರೆ. ಇತಿಹಾಸದ ಪುಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ. ಏನಾದ್ರೂ ಕನ್ಸಲ್ಲಾದ್ರೂ ಕೇಡ್ ಮಾಡ್ಬೇಕಂತ ಗಣ ಬಯಸಿದ್ರೆ ಸಪ್ಲಮನ್ ಹಸದವನಿಗೆ ಗೊತ್ತು ಅನ್ನದ ಬೆಲೆ, ನೊಂದವನಿಗೆ ಗೊತ್ತು ಗೌರವದ ಬೆಲೆ. ಅರ್ಥ ಕಾರ್ಯಗಳು ಮಾಡ್ಲಿ. ಸಮುದ್ರ ಇದು ತಾಕತ್ತಿದ್ದವನು ಈಜ್ಬೋದು, ಇನ್ನ ತಾಕತ್ತು ಮಾಡಕ್ ಆಗದಿರೋ ಇರೋನು ಗಡ್ಡೆ ಮೇಲೆ ಕುತ್ಕೊಂಡು ಕಮೆಂಟ್ ಹೊಡಿಬೇಕಷ್ಟೇ. ಅವ್ನು ಬೇಕು ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್, ಹಳ್ಳಿಕಾರ್ಗೆ ಜೈ. ನಮಸ್ಕಾರ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಗ್ರೌಂಡಲ್ಲಿ ಇದ್ದೀರಿ. ಕಾರಣ ಏನಂತಂದ್ರೆ 15ನೇ ತಾರೀಕು ಪ್ರೋಗ್ರಾಮ್ ಎಲ್ಲಿ ಅಂದ್ಬಿಟ್ಟು ಜನಗಳೆಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಓರಿಗಳವರು ಕೇಳ್ತಾ ಇದ್ದಾರೆ. ದಯವಿಟ್ಟು ಮೀಡಿಯಾದವರೆಲ್ಲ GPS ಹಾಕ್ರಪ್ಪ ಈ ಲೊಕೇಶನ್ಗೆ. ಯಾರೇ ಇರ್ಬೋದು ಓರಿಗಳವರು ಡೈರೆಕ್ಟಾಗಿ ರಾಮಗೊಂಡಹಳ್ಳಿಗೆ ಬಂದು ನಿಮ್ಮ ಓರಿಗಳನ್ನ ಇಳ್ಸೋಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಇನ್ನೂ ಔಟ್ ಎಲ್ಲ ಇದೆ. ಪಾರ್ಕಿಂಗ್ ವ್ಯವಸ್ಥೆ ಬಂದುಬಿಟ್ಟು ಪಕ್ಕದ ಗ್ರಾಮದ ಸ್ಕೂಲಲ್ಲಿ ಗಾಡಿಗಳು ಪಾರ್ಕಿಂಗ್ ಆಗುತ್ತೆ ಸಿದ್ದಾಪುರದಲ್ಲಿ. ಯಾಕಂತಂದ್ರೆ ಅತಿ ಹೆಚ್ಚು ಗಾಡಿಗಳು ಬರೋ ಕಾರಣಕ್ಕೆ ಎಲ್ರಿಗೂ ಸೇಫಾಗಿ ಮಾಡ್ಬೇಕಂತ ಅಂದ್ಬಿಟ್ಟು ಬ್ಯಾರಿಗೇಟ್ಗಳಿರುತ್ತೆ. ನಿಮ್ಗೆ ಎಲ್ಲದ್ರದ್ದು ಇನ್ಪುಟ್ಟು ನಿಮಗೆ ಇಲ್ಲೇನೆ ತೋರಿಸ್ತೀನಿ ನೋಡ್ರಿ. ಇಲ್ಲಿ ಈ ಕಡೆ ಬಂದ್ಬಿಟ್ಟು ಓರಿಗಳು ಮಾಡೋದಕ್ಕೆ ಬ್ಯಾರಿಗೇಟ್ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ಟೇಜ್ ಇರುತ್ತೆ. ಇಲ್ಲಿ ಪ್ರೋಗ್ರಾಮ್ ನಡೆಯೋದು. ಪ್ರೋಗ್ರಾಮ್ ವಿಶೇಷತೆ ಏನು ಅಂತಂದ್ರೆ ಹಳ್ಳಿಕಾರ್ ಬೀಜದ ಓರಿಗಳ ಪ್ರೋತ್ಸಾಹಕ್ಕೋಸ್ಕರ ಸಂಜೀವಣ್ಣು ಮತ್ತು ನಾರಾಯಣ ಸಾಮಣ್ಣವರು ರಾಮಗೊಂಡಹಳ್ಳಿಯವರು ಇದನ್ನು ಮಾಡಲೇಬೇಕು ನಾವು ಹಳ್ಳಿಕಾರ್ ಉಳಿವಿಗಾಗಿ ಅಂತ ಅಂದ್ಬಿಟ್ಟು ಮಾಡ್ತಾ ಇರೋದು. ಕರ್ನಾಟಕದಲ್ಲೇ ಪ್ರಪ್ರಥಮ ಬಾರಿಗೆ ಇವತ್ತಿವರೆಗೂ ಯಾರೂ ಮಾಡಿರಲಿಲ್ಲ, ಮುಂದೆ ಮಾಡ್ತಾರೆ ಅನ್ನೋ ಭಗವಂತನ ಆಶೀರ್ವಾದ. ಬಟ್ ಇವತ್ತು ಆ ಇತಿಹಾಸನ ಇವರು ಮಾಡ್ತಾ ಇದ್ದಾರೆ. ಅದೊಂದು ಕಣ್ಣು ತುಂಬ ನೋಡಬೇಕಾಗಿರೋ ವಿಚಾರ. ಯಾಕಂತಂದ್ರೆ ಬೋನಲ್ಲಿರೋ ಹುಲಿ ನೋಡೋದು ಹೊರಗಡೆ ಬಂದಿರತಕ್ಕಂಥ ಆರ್ಭಟ ನೋಡಿದ್ರೆ ಹುಲಿದು ಹೆಂಗಿರುತ್ತೋ ಹಂಗಿರ್ತವೆ ನಮ್ಮ ಓರಿಗಳು. ಅವತ್ತು ಮೆರವಣಿಗೆ ದಿನ ದಯವಿಟ್ಟು ಹೆಚ್ಚಿನ ಜನಸಂಖ್ಯೆನಲ್ಲಿ ಬಂದು ಪ್ರೋತ್ಸಾಹಿಸಬೇಕು. ಯಾಕೆ ಈ ಮಾತು ಹೇಳ್ತೀನಿ ಅಂತಂದ್ರೆ ನೀವು ನೋಡೋಕ್ಕೆ ಸಿಕ್ಕಲ್ಲ ಅಂತಂಥ ಓರಿಗಳು ಬರ್ತಾ ಇದ್ದಾವೆ ಇಲ್ಲಿ. 101 ಓರಿ ಅಂದ್ರೆ ಅದು ಕೇಳೋಕ್ಕೆ ಮೈ ರೋಮಾಂಚನ ಆಗುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದರಲ್ಲಿ ಪಾಲ್ಗೊಳ್ರಿ. ಅದರಲ್ಲೂ ವಿಶೇಷತೆ ಏನಂತಂದ್ರೆ ಹೂಗಳು ಕೊಡೋ ಮುಖಾಂತರ, ಅವ್ರಿಗೆ ಊಟ ಹಾಕೋ ಮುಖಾಂತರ, ಮತ್ತೆ ಅವ್ರಿಗೆ 1 ಗ್ರಾಮ್ ಚಿನ್ನ ಕೊಡೋ ಮುಖಾಂತರ ಈ ಪ್ರೋತ್ಸಾಹನ ನಡೆಸ್ತಾ ಇರೋದು. ಅದಕ್ಕೆ ಸಂಜೀವಣ್ಣವ್ರಕ ನಾರಾಯಣ ಸಾಮಣ್ಣವ್ರಕ ದೇವ್ರ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನು ಭಗವಂತ ಇನ್ನೂ ಅತಿ ಹೆಚ್ಚು ಮುಂದಿನ ಕಾರ್ಯಕ್ರಮಗಳು ಮಾಡೋಂಗೆ ಆಗಲಿ. ಅವತ್ತಿನ ಕಾರ್ಯಕ್ರಮಗಳು ಏನಿರ್ತವೆ ಅಂತಂದರೆ ಬೆಳಿಗ್ಗೆ 9 ಗಂಟೆಗೆ ದುಗ್ಲಾಮನ್ ದೇವಸ್ಥಾನ ಹತ್ರಕ್ಕೆ ನಾವು ಹೊರ್ತೂರಿಂದ ನಾವು ಒಂದು 5 ಜೋಡಿ ಎತ್ತುಗಳ ಮುಖಾಂತರ ನಾವು ಬರ್ತೀವಿ ಅಲ್ಲಿಗೆ ನಾವು ಬಂದಾದ ಮೇಲೆ ನಮ್ಗೆ ಏನೇನು ಇರ್ತವೆ ಅಂತಂದರೆ 15ನೇ ತಾರೀಕು ಬೆಳಿಗ್ಗೆ 9 ಗಂಟೆಗೆ ಫಸ್ಟ್ ಬಂದುಬಿಟ್ಟು ಹೊರ್ತೂರು ಕೋಡಿನಲ್ಲಿ ಬಸಪ್ಪನವರ ಆಗಮನ. ಸಪ್ಲಮ್ಮ ತಾಯಿ ಬಂದುಬಿಟ್ಟು ಸಂಜೀವಣ್ಣವ್ರ ಮನೆ ಹತ್ರ ಶುಕ್ರವಾರ ನೈಟೇ ಬಂದಿರ್ತಾಳೆ. ಆ ಯಮ್ಮನು ಅಲ್ಲಿರ್ತಾಳೆ. ಇಲ್ಲಿ ಬಸಪ್ಪನವ್ರು ಫಸ್ಟ್ ಬಂದು ಅಲ್ಲಿಂದ ಬರಮಾಡ್ಕೊಂಡು ನಾರಾಯಣ ಸಾಮಣ್ಣವ್ರ ಮನೆಗೆ ಪಾದಪೂಜೆ, ಅದಾದಮೇಲೆ ಸಂಜೀವಣ್ಣವ್ರ ಮನೆ ಹತ್ರ ಪಾದಪೂಜೆ, ಅದು ಮುಗಿಸ್ಕೊಂಡು ಒಂದು 10:30 11 ಗಂಟೆಗೆ ಕರೆಕ್ಟಾಗಿ ಪ್ರಾರಂಭ ಆಗುತ್ತೆ ಏನು ಮೆರವಣಿಗೆ. ಓರಿಗಳವರು 8 ಗಂಟೆಗೆ ಇಲ್ಲಿ ಹಾಜರಾಗಿರಬೇಕು. ನಿಮ್ಗೆ ತಿಂಡಿ ವ್ಯವಸ್ಥೆ ಇರ್ತೈತೆ. ತಿಂಡಿಗಳು ಮಾಡಿಕೊಂಡು ಒಂದೊಂದು ಓರಿಗೂ 1-1.5 ಹುಲ್ಲು ನೀವು ಹಾಕೊಂಡ್ಬಂದ್ಬಿಡ್ರಿ. ನೀರಿನ ವ್ಯವಸ್ಥೆ ಎಲ್ಲ ಇರ್ತದೆ. ಇಲ್ಲಿ ಹುಲ್ಲಿನ ವ್ಯವಸ್ಥೆ ಮಾಡೋಕ್ಕಾಗಲ್ಲ. ನಿಮಗೆ ಗೊತ್ತಿರ್ಬೋದು ಈ ಸಲ ಬೆಳೆಗಳು ಅಷ್ಟು ಕಡಿಮೆ ಎಲ್ರಿಗೂ. ಅದಕ್ಕೆ ನಿಮ್ಮ ಓರಿಗಳಿಗೆ ಮೇವುಗಳು ನೀವೇ ವ್ಯವಸ್ಥೆ ಮಾಡ್ಕೊಂಬರ್ರಿ. ಸಾಧಾರಣವಾಗಿ ಮೇವುಗಳೇನು ತಿನ್ನಲ್ಲ, ಹುಲ್ಲು ಏನೊಂದಕ್ಕೂ ಇರಲಿ ಅಂದ್ಬಿಟ್ಟು ಹುಲ್ಲು ಹಾಕೊಂಬರ್ರಿ. ಬಂದಿದ್ದಾದ್ಮೇಲೆ ಒಂದು 10:30 11 ಗಂಟೆ ಆಗುತ್ತೆ ಅಣ್ಣ. ಧರ್ಮರಾಯ ಸ್ವಾಮಿ ದೇವಸ್ಥಾನ ಹತ್ರ ಎಲ್ಲ ಊರಿನ ಹೆಣ್ಮಕ್ಳೆಲ್ಲ ಸೇರಿ ದೀಪಗಳನ್ನ ಅಲ್ಲಿ ತಂದಿರ್ತಾರೆ. ಅಲ್ಲಿಂದ ದುಗ್ಲಾಮನ್ ದೇವಸ್ಥಾನ ಹತ್ರ ಹೋಗಿ ಪೂಜೆ ಮಾಡಿಸ್ಕೊಂಡು ಇದೇ ರಾಮಗೊಂಡಹಳ್ಳಿ ಮಿಡ್ಲ್ ಸ್ಕೂಲ್ ಹತ್ರಕ್ಕೆ ಬಂದರೆ ಅಲ್ಲಿಂದ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಆ ಪ್ರೋಗ್ರಾಮ್ಗೆ ಯಾರ್ಯಾರು ಬರ್ತಾ ಇದ್ದಾರೆ ವಿಶೇಷ ಆಹ್ವಾನಿತರ ಅಂದರೆ ನಮ್ಮ ಅರವಿಂದ್ ಲಿಂಬಾವಳಿ ಸಾಹೇಬರು, BJP ಎಕ್ಸ್ ಮಿನಿಸ್ಟರ್ ಅವರು, ಮತ್ತು ಈಗ ಹಾಲಿ ಶಾಸಕರಾಗಿರ್ತಕ್ಕಂಥ ಮಂಜುಳಾ ಅರವಿಂದ್ ಲಿಂಬಾವಳಿ ಅವರು ಬರ್ತಾ ಇದ್ದಾರೆ. ಧ್ರುವ ಸರ್ಜಾ ಅವರು ಬರ್ತಾ ಇದ್ದಾರೆ. ಮತ್ತು ಇನ್ನು ಹಲವಾರು ಗಣ್ಯರು ಬರ್ತಾ ಇದ್ದಾರೆ. ಮತ್ತು ಇದರ ಪ್ರಮುಖ ಇದನ್ನೆಲ್ಲ ಮಾಡ್ತಾ ಇರೋದು ನಮ್ಮ ಸಂಜೀವಣ್ಣ ಮತ್ತು ನಾರಾಯಣ ಸಾಮಣ್ಣ ಮತ್ತು ಗ್ರಾಮಸ್ಥರು, ರಾಮಗೊಂಡಹಳ್ಳಿ ಗ್ರಾಮಸ್ಥರು, ಕೇಬಲ್ ಮಂಜಣ್ಣವರು ಮತ್ತು ಕುಮಾರ್ ಅವರು ಇದ್ರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಇದರಲ್ಲಿ ನಾವು ಹೊರ್ತೂರವ್ರು ಬಂದು ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ದಯವಿಟ್ಟು ಈ ಥರ ಕಾರ್ಯಕ್ರಮಗಳು ಅತಿ ಹೆಚ್ಚಾಗಿ ನಡೀಲಿ. ಇನ್ನು ಉಳಿದಿದ್ದೆಲ್ಲನೂ ಅವತ್ತು 101 ಓರಿ ಇವತ್ತಿಗೆ ರಿಜಿಸ್ಟ್ರೇಷನ್ ಮುಗಿದಿದೆ. 101 ಓರಿದು ರಿಜಿಸ್ಟ್ರೇಷನ್ ಆಗಿದೆ. ಅವ್ರ ಟೋಕನ್ಗಳು ಕೊಟ್ಟಿದ್ದೀರಿ. 101 ಓರಿನೂ ಇಲ್ಲಿ ಬರ್ತದೆ. ಪ್ರೊಸೀಜರ್ ಹೆಂಗಿರ್ತದೆ ಅವತ್ತು ಅಂತಂದರೆ ಎಲ್ಲ ಬ್ಯಾರಿಗೇಟ್ ಒಳಗಡೆ ನಿಲ್ಸಿರ್ತೀರಿ ಓರಿಗಳನ್ನ. ಟೋಕನ್ ನಂಬರ್ 1 ಅಂತ ಕರೆದಾಗ ಓರಿ ಸಮೇತವಾಗಿ ಸ್ಟೇಜ್ ಮೇಲೆ ಅವ್ರಿಗೆ ಬಹುಮಾನ, ಅದು ಏನು ಪ್ರೋತ್ಸಾಹದ್ದು ಚಿನ್ನದ ಕಾಯಿನ್ ಕೊಡೋ ಮುಖಾಂತರ ಕೊಟ್ಟು ಅವ್ರಿಗೆ ಒಂದು ಸನ್ಮಾನ ಮಾಡಿ ಕಳಿಸೋದು ಕಾರ್ಯ. ಕೇಳ್ರಿ ಇನ್ನೇನಾದ್ರು ಅಣ್ಣ. ಇದು ಏನಾಗೋಯ್ತು ಗೊತ್ತಾ, ಎಜುಕೇಶನ್ ಬೇಕು ಅನ್ನೋದು ಅದಕ್ಕೇನೇನೆ. ಯಾಕಂತಂದ್ರೆ ವ್ಯವಸ್ಥಿತವಾಗಿ ನಾವು ಮಾಡ್ತಾ ಇರೋದು. ಅದಕ್ಕಿಂತ ಜಾಸ್ತಿ ಅದು ಹೆಂಗೆ ಬರಕ್ಕೆ ಸಾಧ್ಯ? ಇವಾಗ ಅಕಸ್ಮಾತಾಗಿ ಅದು ಹೆಂಗೆ ಬಂದ್ಬಿಡ್ತದೆ? ಅಕಸ್ಮಾತಾಗಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಟೋಕನ್ ಕೊಟ್ಟಿದ್ದೀರಲ್ಲ, ಟೋಕನ್ ಕೊಟ್ಟು ಊರ ಹೆಸರು ಬರೆದು ಅದಕ್ಕೆ ಪ್ರಿಪೇರ್ ಆಗಬೇಕಲ್ಲ ನಾವು. ಅಕಸ್ಮಾತಾಗಿ ಬರೋಕ್ಕೆ ಹೆಂಗೆ ಸಾಧ್ಯ?
ಹಣ ಎಲ್ಲೆಲ್ಲಿಂದ ಅಂತ ನಮ್ಗೆ ಅದು ತಲೆ ತಿಕ್ಲಿಡ್ದೋಗ್ಬಿಡುತ್ತೆ. ಊರ್ಗಳ ಹೆಸರಲ್ಲಿ ಹೇಳಕ್ ಬರಲ್ಲ. ತುಮಕೂರಿಂದ ಬರ್ತೈತೆ, ಸಿರಾಯಿಂದ ಬರ್ತೈತೆ, ಹಾವೇರಿಯಿಂದ ಬರ್ತಾವೆ, ಈ ಕಡೆ ತಮಿಳ್ನಾಡಿಂದ ಬರ್ತಾವೆ, ಈ ಕಡೆ ಕೋಲಾರ, ಯಾವ್ದಂತ ಹೇಳೋಣ ನಾವು. ಆಲ್ ಓವರ್ ಕರ್ನಾಟಕ ಪ್ಲಸ್ ನಮ್ಮ ತಮಿಳ್ನಾಡು ಬಾರ್ಡರ್ ಅಲ್ಲಿರೋವು ಬರ್ತಾ ಇದಾವೆ ಓರಿಗಳು. ಇನ್ನೊಂದು ದೀಪಗಳು ನಮ್ಮೂರಿಗೆ ಒಂದು 200 ನಂಬರು ದೀಪಗಳು ಮಾಡೋರ್ಗೆಲ್ಲ 10 ಗ್ರಾಮು ಬೆಳ್ಳಿ ಕೊಡ್ತಾ ಇದ್ರು. ಆಮೇಲೆ ಅಣ್ಣವ್ರನ್ನ ಬಾಳೆ ನಾವು ಪ್ರಶಂಸೆ ಮಾಡಬೇಕು. ಏನಂತಂದ್ರೆ ನೋಡಿ, ಪ್ರೋತ್ಸಾಹ ಅನ್ನೋದು ಯಾವ ಮಟ್ಟಕ್ಕೆ ಐತೆ ಅಂತ ಅಂದ್ಬಿಟ್ಟು 200 ಜನ ಏನು ದೀಪಗಳು ಮಾಡ್ತಾ ಇದ್ದಾರೆ. ಇದು ಹಳ್ಳಿಕಾರ ಹಬ್ಬ ಅಂದ್ಬಿಟ್ಟು ಮೆನ್ಷನ್ ಮಾಡಿದ್ರಿ. ದಯವಿಟ್ಟು ಹಳ್ಳಿಕಾರ ರಾಮಗೊಂಡಹಳ್ಳಿ ಊರ ಹಬ್ಬ ಅಂತ ಹಾಕ್ರಿ. ಇದು ಯಾಕಂತಂದ್ರೆ ಎಲ್ಲೂ ನಡೆದಿಲ್ಲ, ಈ ತರ ಎಲ್ಲೂ ಮಾಡಿಲ್ಲ. ಇದು ಇತಿಹಾಸದಲ್ಲಿ, ಇತಿಹಾಸದ ಪುಟದಲ್ಲಿ ಇದೊಂದು ದಾಖಲಾತಿ ಆಗ್ತದೆ. ಇದ್ರಲ್ಲಿ ಏನಂತಂದ್ರೆ ತನುಮಾನ ಎರಡೂ ಅರ್ಪಿಸಿ ಮಾಡ್ತಾ ಇರೋದು. ಏನಾದ್ರೂ ಕನ್ಸಲ್ಲಾದ್ರೂ ಕೇಡ್ ಮಾಡ್ಬೇಕಂತ ಗಣ ಬಯಸಿದ್ರೆ ಸಪ್ಲಮ್ಮನ್ ನಾನು ಕರ್ಸೋದು ಅಷ್ಟಿಷ್ಟಲ್ಲ. ನಾನು ಆ ಅಮ್ಮನ್ನ ಬಸಪ್ಪನ ನಂಬಿರೋದು. ಅವ್ರು ಬಂದಿಲ್ಲಿ ಅಜ್ಜ ಇಕ್ಕವ್ರು ಅದನ್ನ ನಡೆಯೋದೇ ಒಳ್ಳೇದೇ. ಏನಾನ ಮುನ್ಸಲ್ಲೂ ಕೂಡ ಅನ್ಕೊಂಡ್ರೆ ದಯವಿಟ್ಟು ಅದು ಉತ್ತರ ನೀವು ತಗೊಳಕ್ ಆಗಲ್ಲ, ಮಾಡಕ್ ಹೋಗ್ಬೇಡ್ರಿ ಅಂತ ನಾನು ಹೇಳ್ತೀನಿ. ಏನಣ್ಣ, ಯಾಕಂತಂದ್ರೆ ಮನುಷ್ಯನ್ನ ಎದುರ್ಸ್ಕೊಬೋದು, ಭಗವಂತನ ಎದುರ್ಸಕ್ ಆಗಲ್ಲ. ಆ ಕಾರಣಕ್ಕೆ ಇದು ಒಳ್ಳೆ ಕಾರ್ಯ, ಒಳ್ಳೆ ರೀತಿನಲ್ಲಿ ನಡೀತಾ ಇರೋದು. ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ದಿರ ಮಾಡ್ತಾ ಇರೋ ಕಾರ್ಯ ಇದು. ಝೀರೋ ಎಕ್ಸ್ಪೆಕ್ಟೇಷನ್ ಇರೋದು ಒಂದೇ, ಉಳಿಬೇಕು ತಳಿ ಅನ್ನೋದು ಒಂದೇ ಇಲ್ಲಿ ಇರೋದು. ಆ ಕಾರಣಕ್ಕೆ ಬಸವೇಶ್ವರನು ಈ ಗ್ರಾಮಸ್ಥರಕ, ಇಲ್ಲಿ ಈ ಮುಖಂಡರಕ ಆಯುಸ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂತಂದ್ರೆ ಬಸವೇಶ್ವರನ ಸೇವೆ ಮಾಡೋದು ಎಲ್ರಿಗೂ ಸಿಕ್ಕೋದಲ್ಲ, ಟೀಕೆ ಮಾಡೋದು ಟಿಪ್ಪಣಿ ಮಾಡೋದು ಎಲ್ರಿಗೂ ಸಿಗ್ತದೆ. ಯಾಕಂದ್ರೆ 4 ಗೋಡೆ ಮಧ್ಯದಲ್ಲಿ ಕುತ್ಕೊಂಡು ಕಮೆಂಟ್ ಹೊಡೆದು ಬಿಡ್ಬೋದು ಅಲ್ವಾ. ಆ ಹೊಡೆಯೋಕ್ಕಿಂತ ಮುಂಚೆ 10 ಅಲ್ಲ 100 ಅಲ್ಲ 1000 ಅಲ್ಲ ಕೋಟಿ ಸಲ ಯೋಚನೆ ಮಾಡಬೇಕು. ಈ ಮಾತಾಡಿದ್ರೆ ನಾವು ಏನು ಅಂತ ಅಂದ್ಬಿಟ್ಟು. ಯಾಕಂತಂದ್ರೆ ಈ ಕಾರ್ಯಗಳೆಲ್ಲನೂ ಅಷ್ಟು ಸುಲಭವಾಗಿ ಮಾಡಿಸೋದಲ್ಲ. ಆ ತಾಯಿ ಜ್ಞಾನ ಕೊಡ್ಬೇಕಂದ್ರೂ ಅದಕ್ಕೊಂದು ಕಾರಣ ಇರ್ತೈತೆ, ಆ ಕಾರ್ಯ ನಡಿಬೇಕಂದ್ರೂ ಒಂದು ಕಾರಣ ಇರ್ತೈತೆ. ಆ ಕಾರಣಕ್ಕೆ ಇವತ್ತು ರಾಮಗೊಂಡಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಇದೊಂದು ಇತಿಹಾಸ. ವರ್ತೂರು ಹೋಬಳಿ, ರಾಮಗೊಂಡಹಳ್ಳಿ ಗ್ರಾಮ, ಮಹದೇವಪುರ ಕ್ಷೇತ್ರ, ಇಲ್ಲಿ ನಡೀತಕ್ಕಂಥ ಕಾರ್ಯ ಅವತ್ತು ಇತಿಹಾಸ ಪುಟದಲ್ಲಿ ಒಂದು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಅವಾಗ ಅಣ್ಣವ್ರು ಒಂದು ಕ್ವಶನ್ ಕೇಳಿದ್ರು, ಅವ್ರು ತಪ್ಪಾಗಿ ಕೇಳ್ಬಿಟ್ರು. ಅವ್ರ ಕ್ವಶನ್ ನಾನೇ ಕ್ವಶನ್ ಕೇಳಿ ಆನ್ಸರ್ ಕೊಡ್ತೀನಿ. ಅವ್ರು ಹೇಳಿದ್ರು ಅಕಸ್ಮಾತ್ ಆಗಿ ಅಂತ. ಅಕಸ್ಮಾತ್ ಆಗಿ ಬರೋ ಅಷ್ಟು ದಡ್ರು ಯಾರು ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ ಅಲ್ವಾ. ಆಹ್ವಾನ ಅನ್ನೋದು ಕೊಡ್ಬೋದು. ನಾವು ಮನೆ ಹತ್ರಕ್ಕೆ ಹೋಗಿ ಕರೆಯೋಕ್ಕಾಗಲ್ಲ, ತಟ್ಟೆಗೆ ಅನ್ನ ಹಾಕ್ಬೋದು, ಅದನ್ನ ಎತ್ತಿ ತಿನ್ಸೋಕೆ ಆಗಲ್ಲ, ಹೊಟ್ಟೆ ಒಳಗೆ ಹೋಗಿ ಜೀರ್ಣ ಮಾಡೋಕ್ಕಾಗಲ್ಲ ಅಲ್ವಾ. ಕರೆಯೋದು ನಮ್ಮ ಧರ್ಮ, ಬರೋದು ನಿಮ್ಮ ಧರ್ಮ. ಅರ್ಥ ಆಯ್ತಾ. ಕರ್ಮ ಅನ್ಕೊಂಡವ್ರು ಮನೆಗಿರ್ತಾರೆ, ಧರ್ಮ ಕರ್ಮ ನೋಡ್ದವ್ನು ಬರ್ತಾನೆ. ಯಾಕಂತಂದ್ರೆ ಕಷ್ಟದಲ್ಲಿ ಹೇಗಿರೋನ್ ಗೊತ್ತಿರ್ತದೆ. ಹಸದವನಿಗೆ ಗೊತ್ತು ಅನ್ನದ ಬೆಲೆ, ನೊಂದವನಿಗೆ ಗೊತ್ತು ಗೌರವದ ಬೆಲೆ. ಅರ್ಥ ಆಯ್ತಣ್ಣ. ಅದ್ರಕ್ಕೆ ಅದು ಎರಡೂ ಇಲ್ದಿರ ಇರೋರು ಸಾಧನೆ ಅನ್ನೋ ಪದದಿಂದ ದೂರ ಇರ್ತಾರೆ. ಯಾವ ಪದದಿಂದ? ಸಾಧನೆ ಅನ್ನೋದು. ಯಾಕಂದ್ರೆ ಟೈಮ್ ಸರಿಯಾಗಿ ಊಟ ನೀರು ಎರಡು ಬಿಟ್ಟಿರೋನೆ ಸಾಧನೆಗೆ ಹತ್ರವಾಗಿರೋದು. ಇವೆರಡು ಟೈಮ್ ಸರಿಯಾಗಿ ಮಾಡ್ಕೊಂಡು ಈಗ ಬೇಕಾದ ತಿನ್ಕೊಂಡಿರೋನು ಬೆಡ್ ಮೇಲೆ ಮಲ್ಗೆ ಇರ್ಬೇಕು ಅವನು ಅಲ್ವಾ. ಯಾಕೆ ಮಾತು ಹೇಳ್ತೀನಿ ಅಂತಂದ್ರೆ ಸಾಧಕರದ್ದು ಹಿನ್ನೆಲೆಗಳು ಎತ್ಕೊಂಡು ಹೋಗಿ ನೋಡ್ರಿ ನೀವು. ಹೊಟ್ಟೆ ಊಟ ಇಲ್ದಿರ ಇರೋ ದಿನಗಳು ಎಷ್ಟು ದಿನನೋ, ನಿದ್ದೆಗಳು ಇಲ್ದಿರ ಇರೋ ದಿನ ಎಷ್ಟು ದಿನನೋ ಏನಣ್ಣ. ಆ ಕಾರಣಕ್ಕೆ ಯಾರಾದರೂ ಏನಾದರೂ ಮಾಡ್ತಾ ಇದ್ರೆ ನಮ್ಮ ಕೈಯಲ್ಲಿ ಅದ್ರ ಸಹಾಯ ಮಾಡೋಣ, ಇಲ್ಲ ದೂರದಿಂದ ನಿಂತ್ಕೊಂಡು ಇಗ್ನೋರ್ ಮಾಡಿಬಿಡೋಣ. ಅದು ಬಿಟ್ಬಿಟ್ಟು ಅದ್ರ ಕಲ್ಲು ಹಾಕೋದು, ಈ ಥರ ಚೀಪಾಗಿ ಮಾತಾಡೋದು ಅದೆಲ್ಲ ಬೇಕಾಗಿಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಇದನ್ನ. ಯಾಕಂತಂದರೆ ನಿಂದಿಸೋರು ಇರಬೇಕಯ್ಯ ಅಂದಿ ಅಂತೆ ಅಂತ ಅಂದ್ಬಿಟ್ಟು ಕೆಲವ್ರು ಮಾಡ್ತಾವ್ರೆ. ಬಟ್ ಇಂಥ ಕಾರ್ಯಗಳೆಲ್ಲ ಮಾಡೋಕೆ ಹೋದ್ರೆ ಅದಕ್ಕಿನ್ನ ಚೀಪಾಗಿ ಹೋಗ್ತೀರಾ, ಅದಕ್ಕಿಂತ ಚೀಪು. ಆ ಕಾರಣಕ್ಕೆ ಇವಾಗ ನಾವು ವ್ಯವಸ್ಥಿತವಾಗಿ ಟೈಮ್ ಕೊಟ್ಟಿದ್ರಣ್ಣ. ಯಾಕಂತಂದರೆ 1 ಗ್ರಾಮ್ ಚಿನ್ನ ಕೊಟ್ಟು ಅವ್ರಿಗೆ ಹೂವಾರಗಳು ಇವೆಲ್ಲ ಮಾಡಬೇಕಂದ್ರೆ 1 ಓವರಿಗೆ 10,000ದಿಂದ 11-12,000 ಬರ್ತೈತೆ ಖರ್ಚು. ಏನಣ್ಣ, ಚಿನ್ನದಿಂದ ಹಿಡ್ದು ಹೂಗಳಿಂದ ಹಿಡ್ದು. ನಾವು ಎಕ್ಸಸ್ ಮಾಡೋಕ್ಕೂ ಆಗಲ್ಲ, ಕಮ್ಮಿನೂ ಮಾಡೋಕ್ಕಾಗಲ್ಲ. ನಾವು ಅದಕ್ಕೆ ವ್ಯವಸ್ಥಿತವಾಗಿ ಬರ್ಕೊಂಡಿದ್ದೀರಿ. ಅದು ಹೆಂಗೆ ಬರೋಕ್ಕೆ ಸಾಧ್ಯ ಅಲ್ವಾ. ಇವಾಗ ಕೆಲವೊಬ್ರು ಎಲ್ಲನೂ ನಮ್ಮನ್ನು ಕರೆದಿಲ್ಲ, ನಮ್ಮ ಮನೆ ಹತ್ರಕ್ಕೆ ಬಂದು ಕರೆದಿಲ್ಲ ಅನ್ನೋಕೆ. ಇದು ನಮ್ಮ ಮನೆ ಫಂಕ್ಷನ್ ಅಲ್ಲ. ನಾನು ಮನೆ ಹತ್ರಕ್ಕೆ ಹೋಗಿ ನಾನು ಮದುವೆ ಐತೆ ಬನ್ನಿರಿ, ಇಲ್ಲ ನಮ್ಮ ಮನೆಯಲ್ಲಿ ಕಾರ್ಯ ಐತೆ ಬನ್ನಿರಿ ಅಂತ ಕರೆಯೋಕೆ. ಇದು ಮಾಡ್ತಾ ಇರೋದು ಸರ್ವೇ ಜನ ಸುಖಿನೋ ಭವತ್ತು ಅಂತ ಮಾಡ್ತಾ ಇರೋ ಕಾರ್ಯ ಇದು. ಇದರಲ್ಲಿ ಇಂಟ್ರೆಸ್ಟ್ ಇರೋರು ಬರ್ಬೋದು. ಜನಗಳಿಗೆ ನಾನು ಹೇಳೋದು, ಎಲ್ಲಿಂದ ಬೇಕಾದರೂ ಬನ್ನಿರಿ, ಈ ಕಾರ್ಯ ಅನ್ಕೊಂಡಾಗ ನೋಡ್ರಿ. ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಕೆಲವರು ಬೆಂಗಳೂರು ಸುತ್ತಮುತ್ತ ಇರೋರ್ಗೆ ಎಕ್ಸ್ಪೆಷಲಿ ನಾನು ಹೇಳ್ತಾ ಇರೋದು, ನೀವು ನೋಡೋಕೆ ಸಿಕ್ಕಲ್ಲ. ಹಳ್ಳಿಗಳಿಗೆ ಹೋಗಿ ನೀವು ನೋಡೋಕ್ಕಾಗಲ್ಲ. ಎಂತೆಂಥ ಬೆಟ್ಟದ ಸಾಲಿಂದ ಬರ್ತಾವೆ ಓರಿಗಳು. ಬೆಟ್ಟದ ಸಾಲು ಓರಿ ನೋಡ್ಬೇಕಂದ್ರೆ ಬಸವೇಶ್ವರ ನೋಡ್ದಂಗೆನೆ ಈ ಮಾತು ಬರ್ದಿಕೊಳ್ರಿ. ಅವು ಜನನ ಮತ್ತು ಈ ವಾತಾವರಣ ನೋಡ್ದಿರೋ ಇರೋ ದನ, ಅವು ಕಾಡಲ್ಲಿ ಹುಟ್ಟು ಕಾರಲ್ಲಿ ಬೆಳೆದಿರೋ ದನ. ನಮ್ಮ ಮಾತು ಗೌರವ ಕೊಟ್ಟು ಕಾಡ ಓರಿಗಳು ಒಂದು 10 ಬರ್ತಾವೆ. ಅವುಗಳು ನೀವು ನೋಡಬೇಕು, ಬಸವೇಶ್ವರನ ರೂಪನೇ ಅವು. ಆ ಕಾರಣಕ್ಕೆ ದಯವಿಟ್ಟು ಬಂದು ಇವ್ರು ಪ್ರೋತ್ಸಾಹ ಮಾಡಿರಿ. ಹಳ್ಳಿ ಕಾರ್ ಉಳಿಸೋ ನಿಟ್ಟಿನಲ್ಲಿ ಬಾಯಿ ಮಾತಲ್ಲಿ ನಾನು ಹಳ್ಳಿ ಕಾರ್ವಾಡಿಯ ಇದು ನನಗೆ ಯಾರು ಹಳ್ಳಿ ಕಾರ್ವಾಡಿಯ ಜನ ಕೊಟ್ಟಿರೋ ಬಿರ್ದದ್ದು ನಾನು ಎಲ್ಲೂ ಹಾಕ್ಕೊಂಡಿಲ್ಲ, ನಾನೇ ಹಳ್ಳಿ ಕಾರ್ವಾಡಿಯ ಅಂತ. ಇವಾಗ ಇಂಥ ಕಾರ್ಯಗಳು ಮಾಡಲಿ. ಸಮುದ್ರ ಇದು, ತಾಕತ್ತಿದ್ದವ್ನು ಈಜ್ಬೋದು, ಇನ್ನೂ ತಾಕತ್ತಿದ್ರೆ ಪಾತಾಳಕ್ಕೆ ಹೋಗಿ ಮುತ್ತೆತ್ಕೊಂಡು ಬರ್ಬೋದು. ಅದು ಅವ್ನ ತಾಕತ್ತು. ಎರಡೂ ಮಾಡೋಕ್ಕಾಗ್ದಿರೋ ಇರೋನು ಗಡ್ಡೆ ಮೇಲೆ ಕೂತ್ಕೊಂಡು ಕಮೆಂಟ್ ಹೊಡಿಬೇಕಷ್ಟೇ.
ಅವ್ನ ಹಂಗೆ ಇವ್ನಿಂಗೆ ಅಂತ ಇನ್ನ 4 ಎಕರೆಗಳು ಮುಳುಗಿ ಸಾಯ್ತಾರೆ. ಅರ್ಥ ಆಯ್ತಾ? ಒಳ್ಳೇದಾಗ್ಬೇಕು. ಹಳ್ಳಿಕಾರ್ ಉಳಿಸ್ರಿ, ಹಳ್ಳಿಕಾರ್ ಬೆಳೆಸ್ರಿ. ಜೈ ಹಳ್ಳಿಕಾರ್, ಹಳ್ಳಿಕಾರ್ಗೆ ಜೈ ಹೇಳ್ರಿ. ಮುಗಿತಾ?